ಮಾಗಡಿ ತಾಲೂಕು ಮಾಡಬಾಳ ಹೋಬಳಿ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರೌಢಶಾಲೆ ಮಂಚನಬೆಲೆ. ಈ ಶಾಲಾ ಕಟ್ಟಡ ನವೀಕರಣಗೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ರಾಜೇಗೌಡ ಹಾಗೂ ಸಿಇಒ ಸಿಟಿಡಿ ಸಂಸ್ಥೆ ಬೆಂಗಳೂರು ಸುರೇಶ್ ಕಲಬುರ್ಗಿ, ಶಂಕರ್ ಶಾಲಾ ಮುಖ್ಯ ಉಪಾಧ್ಯಾಯರು ರೂಪಾ ಜಿಕೆ, ಎಲ್ಲ ಅಧಿಕಾರಿಗಳು, ಮಾಜಿ ಪಂಚಾಯಿತಿ ಸದಸ್ಯರುಗಳು, ಎಂಎಸ್ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಕೆಆರ್ಎಸ್ ಪಕ್ಷದವರು ಟೇಪ್ ಕಟ್ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರು ಲೋಕೇಶ್ ರವರು, ಈ ಕ್ಷೇತ್ರ ಮಾಗಡಿ ಕೆಂಪೇಗೌಡರು ಹುಟ್ಟಿದ ನಾಡು. ಈ ಮಂಚನಬೆಲೆ ಶಾಲಾ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಬಂದ ವಿದ್ಯಾರ್ಥಿಗಳು ಈ ಹಬ್ಬದಲ್ಲಿ ಎಂಎಸ್ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ ವತಿಯಿಂದ ಕ್ಯಾಂಪ್ ಮಾಡಿ ಮಂಚನಬೆಲೆ ಗ್ರಾಮ ಹಾಗೂ ಸರ್ಕಾರಿ ಪ್ರೌಢಶಾಲೆ ಕ್ಲೀನ್ ಮುಕ್ತ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರಾಮಯ್ಯ ಮಹಾವಿದ್ಯಾಲಯ ಪ್ರಿನ್ಸಿಪಾಲ್ ಡಾಕ್ಟರ್ ಸತೀಶ್ ಬಾಬು, ಮೋಹನ್ ಎಂಸಿ, ಚಂದನ್ ಎಂಡಿ, ಅಮಿತ್ ಕುಮಾರ್, ಸೌಮಿತ್ರಿ, ಎನ್ಎಸ್ಎಸ್ ಪ್ರೊಫೆಸರ್ ಡಾಕ್ಟರ್ ಸಿ ಸಿದ್ದರಾಜು, ಮುಖ್ಯೋಪಾಧ್ಯಾಯರು ರೂಪಾ ಜಿಕೆ, ಮಾಜಿ ಪಂಚಾಯಿತಿ ಸದಸ್ಯರು ಲೋಕೇಶ್ ಎಸ್ಡಿಎಂ ಮಾಜಿ ಪಂಚಾಯಿತಿ ಸದಸ್ಯರು ಲೋಕೇಶ್ ಎಸ್ಡಿಎಂಸಿ ಅಧ್ಯಕ್ಷರು, ನಾರಾಯಣ್ ಕೆಆರ್ಎಸ್ ಪಕ್ಷದವರು, ರಾಮು, ವೇಣುಗೋಪಾಲ್, ಮಹಮ್ಮದ್ ಮುಲ್ತಾನ್ ಹಾಗೂ ಎಲ್ಲ ಅಧಿಕಾರಿಗಳು, ಶಾಲಾ ಶಿಕ್ಷಕ ಶಿಕ್ಷಕಿಯರು, ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಕ್ಯಾಂಪ್ರವರು ಹಾಗೂ ವಿದ್ಯಾರ್ಥಿಗಳು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಗಣ್ಯಾತಿ ಗಣ್ಯರೇ, ನನ್ನ ಯಾರ ಹೆಸರನ್ನು ಕೂಡ ಇಲ್ಲಿ ನನಗೆ ಸರಿಯಾಗಿ ಅಷ್ಟೊಂದು ಇದಿಲ್ಲದಿರೋದ್ರಿಂದ ಹೇಳಕ್ ಆಯ್ತಾ ಇಲ್ಲ. ಹಿರಿಯರೇ, ಊರಿನ ಗ್ರಾಮಸ್ಥರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಈ ಶಾಲೆಯ SDMC ಅಧ್ಯಕ್ಷರಾದಂಥ ನಾರಾಯಣ ಅವರೇ, ನಮ್ಮ ಪ್ರಿನ್ಸಿಪಾಲು ಮೇಡಮ್ ಆದಂಥ ರೂಪಾ ಅವರೇ, ಈ ಒಂದು ಕಾರ್ಯಕ್ರಮ ನನಗೆ ಏನು ಅಂತಲೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೂ ಕೂಡ ನಾನು ಕರೆದ್ರಿ ಬಂದಿದ್ದೀರಿ. ಏನು ತಾವು ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಇರ್ಬೋದು, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರನ್ನೂ ಕರೆಸಿ ಈ ನಮ್ಮ ಮಂಚನಬೆಲೆ ಗ್ರಾಮಕ್ಕೆ ನೀವು ಗಣ್ಯಾತಿ ಗಣ್ಯರನ್ನು ಕರೆಸಿರೋದ್ರಿಂದ ಈ ಮಂಚನಬೆಲೆ ಗ್ರಾಮ ಪರವಾಗಿ ಮತ್ತೆ ನಮ್ಮ ಮಾಗಡಿ ತಾಲೂಕಿನ ಕೆಂಪೇಗೌಡರ ನಾಡು ಹುಟ್ಟಿದಂಥ ತಾಲೂಕಿನ ಪರವಾಗಿ ಎಲ್ರಿಗೂ ಕೂಡ ಒಂದು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಏಕೆಂದರೆ ಈ ಒಂದು ಗ್ರಾಮಕ್ಕೆ ತಾವೆಲ್ಲರೂ ಬಂದಿರೋದು ನಮ್ಮ ಒಂದು ಭಾಗ್ಯ ಅನಿಸ್ತದೆ, ಸೌಭಾಗ್ಯ ಅನಿಸ್ತದೆ. ಯಾಕೆಂದ್ರೆ ಆಪ್ತವಾದ ಪ್ರದೇಶ ನನಗೆ. ನಾನು ಇಲ್ಲಿ ಮುಂದೆ ಇರುವಂತ ಗ್ರಾಮ ಲಿಂಗೇಗೌಡನ ದೊಡ್ಡಿಯಲ್ಲಿ ನಮ್ಮ ತೋಟ ಇತ್ತು, ಸೀಬೆ ತೋಟ ಮಾಡ್ಕೊಂಡಿದ್ವಿ. ಸಂಪೂರ್ಣವಾಗಿ ಸಾವಯವ ತೋಟ. ನಾವು ಅಂದ್ರೆ ಸಾವಯವ ಅನ್ನೋದಕ್ಕಿಂತ ನೈಸರ್ಗಿಕ ಕೃಷಿನ ನಡೆಸೋದಕ್ಕೆ ನಾವು ಇಲ್ಲಿ ಜಾಗ ತಗೊಂಡು ಈ ಗ್ರಾಮ ಎಲ್ಲ ಸುತ್ತಾಡಿದೀವಿ. ಎಲ್ಲರೂ ಪರಿಚಯ ನಮಗೆ. ಲೋಕೇಶ್ ಸರ್, ಮತ್ತೆ ಇಲ್ಲಿ ಚಿಕ್ಕಮರಿಯಣ್ಣ ಅಂತ ಇದ್ರು ಅವರು, ಮತ್ತೆ ದೇವಸ್ಥಾನದ ಎದುರುಗಡೆ ಇರುವಂತ ಜಾಗ ಒಂದು 3 ಕುಂಟೆ ನಾವು ದೇವಸ್ಥಾನಕ್ಕೆ ಅಂತ ದಾನನೂ ಮಾಡಿದ್ವಿ ನಾವು. ಸೊ ಅಲ್ಲಿ ಕೊಂಡ ಹಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಕೊಟ್ಟಿದ್ವಿ. ತುಂಬಾ ಅದ್ಭುತವಾಗಿದೆ ತೋಟ ಎಲ್ಲ. ಏನಂದ್ರೆ ಈಗಲೂ ಸಹ ನಾವು ಆ ತೋಟವನ್ನ ಬೇರೆಯವ್ರಿಗೆ ವರ್ಗಾವಣೆ ಮಾಡಿದ್ರು ಸಹ ಮಧ್ವೇಶ್ ಅಂತ ಒಬ್ಬರಿದ್ದಾರೆ, ಸಂಪೂರ್ಣವಾಗಿ ನೈಸರ್ಗಿಕ ಮತ್ತೆ ಸಾವಯವ ಕೃಷಿಯನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ, ಇಲ್ಲಿ ಇರುವಂತ ಈ ಅದ್ಭುತವಾದ ಪ್ರದೇಶ, ಈ ಶಾಲೆಯ ಆವರಣ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ತಾನೇ ಹೇಳ್ತಾ ಇದ್ರೆ ಎಲ್ಲ ಶಿಕ್ಷಕಿಯರ ವೃಂದದವರು, ಇದು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು. So this is the gratitude given to me from my students, and I'm very much thankful to Ramaya Institute of Technology for this opportunity. And
grateful to head of the institution here, high school, and also the teachers and the other delegates on the stage, and the students and villagers. And also my gratitude goes to my NSS officer Siddharaju. He has motivated around 50 plus students to come over here and made everyone to work with society. Basically NSS ಅನ್ನೋದು ಏನಂದ್ರೆ ವರ್ಕ್ ವಿತ್ ಸೊಸೈಟಿ ಅಂತ. ಹಳ್ಳಿ ಏನು ನಮಗೇನು ಹೊಸದಲ್ಲ. ಇವೊಂದು ನಾವು ಸಿಟಿನಲ್ಲಿದ್ದೀವಿ, ಹೈಯರ್ ಎಜುಕೇಷನ್ ಇಂಡಸ್ಟ್ರಿಯಲ್ಲಿದ್ದೀವಿ, ತುಂಬ ಹೈ ರೈಸ್ ಬಿಲ್ಡಿಂಗ್ಸಲ್ಲಿದ್ದೀವಿ. ಆದ್ರೂ ನಾವು ಇಲ್ಲಿ ಬಂದಾಗ ವಿ ಕನೆಕ್ಟ್ ಟು ದ ನೇಚರ್. ನೇಚರ್ ಹ್ಯಾಸ್ ಗಿವನ್ ಲಾಟ್ ಆಫ್ ಅಸ್. ಆ್ಯಂಡ್ ನಮ್ಮ ಹುಡುಗರು ಚೆನ್ನಾಗಿ ವರ್ಕ್ಗಳು ಮಾಡಿದ್ದಾರೆ, ಇಲ್ಲಿ ಬಂದಿದ್ದಾರೆ, ಸ್ವಲ್ಪ ಅವ್ರ ಕೈಯಲ್ಲಿ ಆಗೋಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಇವತ್ತು ಮಾರ್ನಿಂಗ್ ಅಂಗನವಾಡಿ ಅದು ಪ್ರೈಮರಿ ಸ್ಕೂಲ್ಗೆಲ್ಲ ಹೋಗಿದ್ವಿ. ಅಲ್ಲಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು, ಮಕ್ಕಳ ಹತ್ರ ಮಾತಾಡಿದ್ರು, ಮಕ್ಕಳೆಲ್ಲ ಖುಷಿ ಪಟ್ಟರು. ಅವರಿಂದ ಆ ಮಕ್ಕಳು ಇಲ್ಲಿ ಬರ್ತಾರೆ, ಇಲ್ಲಿ ಓದ್ತಾರೆ, ಇಲ್ಲಿಂದ ಮುಂದೆ